ಹಲೋ ಗೈಸ್, ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದು ನೋಡಿ. ನೀವು ನಿಮ್ಮ ಫೋನ್ ಮೂಲಕ ನೀವು ಒಂದು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಆಯಿತು, ಅದರ ಜೊತೆ ನೀವು ₹150 ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ. ಅದು ಹೇಗೆ ಸೇವಿಂಗ್ಸ್ ಅಕೌಂಟ್ ಅನ್ನೋದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ. ಅದು ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಎಲ್ಲ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಯಾರು ಸ್ಕಿಪ್ ಮಾಡಿಬಿಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೀವು ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ಅಪ್ಲಿಕೇಶನ್ ಟಾಪಿಕ್ಗೆ ಬರೋಣ. ಅಪ್ಲಿಕೇಶನಲ್ಲಿ ಗ್ರೋಮೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಗುತ್ತೆ. ನೀವು ಫಸ್ಟಿಗೆ ಬಂದುಬಿಟ್ಟು ಗ್ರೋಮೋ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡಿದ ನಂತರ ಅಕೌಂಟಿಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ವೆಬ್ಸೈಟ್ ಆಗಿದೆ, ಅಪ್ಲಿಕೇಶನ್ ಆಗಿದೆ, ಏನು ಬೇಕಲ್ಲ. ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೀವು ಒಂದು ಅಕೌಂಟ್ ಅಂದರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕನ್ನು ನೀವು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನೀವು ಅಕೌಂಟ್ ಜೊತೆಗೆ ₹150 ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ. ಗ್ರೋಮೋ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಬಂದುಬಿಟ್ಟು 5 ಇಯರ್ ಮೇಲೆ ಆಯಿತು ನೋಡಿ. ಗ್ರೋಮೋ ಅಪ್ಲಿಕೇಶನ್ ಲಾಗಿನ್ ಆದ ನಂತರ ಈ ಥರ ಬರುತ್ತೆ ಹೋಮ್ ಪೇಜ್. ಇಲ್ಲಿದೆ ನೋಡಿ ಸೇವಿಂಗ್ಸ್ ಅಕೌಂಟ್ ಅಂತಂದು, ಸೇವಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇವಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಕೆ ಇಲ್ಲಿ ಇದೆ ನೋಡಿ, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ಸ್ ಅಂದರೆ ಜೀರೋ ಸೇವಿಂಗ್ಸ್ ಅಕೌಂಟ್, ಅಂದರೆ ನೀವು ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಏನಾಗಲ್ಲ. ಇದು ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿ ಇದನ್ನು ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಇದನ್ನು ಸೇಲ್ ಅಂತ ನಾವು ಮಾಡಿ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಬೋದು. ಯಾಕಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದರೆ ಅವರು ಅಕೌಂಟ್ ಓಪನ್ ಮಾಡಿದ್ರೆ ಅವರಿಗೂ ಅವರಿಂದ ₹150 ಸಿಗುತ್ತೆ. ಅದೇ ಲಿಂಕಿಂದ ನೀವೇ ಅಕೌಂಟ್ ಓಪನ್ ಮಾಡಿದರೆ ನಿಮಗೂ ₹150 ಸಿಗುತ್ತೆ ನೋಡಿ. ತೋರುತ್ತೆ ನಿಮಗೆ ಫ್ರೀಯಾಗಿ ₹150 ಹೇಗೆ ಪಡೆದುಕೊಳ್ಳೋದು. ಫಸ್ಟಿಗೆ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನೋಡಿ. ನಾನು ಲಿಂಕ್ ಶೇರ್ ಮಾಡ್ಕೊಂಡು ಗ್ರೋಮೋ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲೇ ತೋರಿಸ್ತಾ ಇದೆ ನೋಡಿ ಸ್ಟೆಪ್ ಪ್ರಕಾರ. ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಿಗಾರು ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡ್ಕೊಳ್ಳಿ, ಅಂದರೆ ಶೇರ್ ಮಾಡ್ಕೊಳ್ಳಿ. ಲಿಂಕ್ ಬಂದುಬಿಟ್ಟು ಶೇರ್ ಮಾಡಿದ ನಂತರ ಇಲ್ಲಿ ನೋಡಿ ಫಸ್ಟಿಗೆ ಮೊಬೈಲ್ ನಂಬರ್ ಕೇಳುತ್ತೆ ನೋಡಿ. ಇಲ್ಲೇ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಪ್ಯಾನ್ ಕಾರ್ಡ್ನ ರಿಜಿಸ್ಟರ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡ್ಕೊಳ್ಳಿ. ನಿಮ್ಮದು ಮೊಬೈಲ್ ನಂಬರ್ಗೆ OTP ಬರುತ್ತೆ ನೋಡಿ, OTP ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಆದಮೇಲೆ ನಿಮ್ಮದು ಸ್ಟಾರ್ಟಿಂಗಲ್ಲಿ ಮೊಬೈಲ್ ನಂಬರು ಅಂದರೆ ಫಸ್ಟ್ ನೇಮು, ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕೊಳ್ಳಿ. ಲಾಸ್ಟ್ ನೇಮ್ನಲ್ಲಿ ನಿಮ್ಮದು ಸರ್ನೇಮ್ ಹಾಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತು, ಜೆಂಡರು ಅಂದರೆ ಮೇಲು ಫೀಮೇಲು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ಹಾಕೊಳ್ಳಿ, ಪ್ಯಾನ್ ಕಾರ್ಡ್ ಡೀಟೇಲ್ಸು ಆ್ಯಂಡ್ ಟೈಪ್ ಆಫ್ ಇದು ಅಂತ ಇದೆ ನೋಡಿ. ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ ಕೊಡಿ, ಎಂಪ್ಲಾಯ್ ಇದ್ದರೆ ಎಂಪ್ಲಾಯ್ ಅಂತ ಕೊಡಿ, ಆಲ್ಮೋಸ್ಟ್ ಸ್ಟೂಡೆಂಟ್ ಅಂತ ಕೊಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ಮದು ಊರಿನ ಪಿನ್ ಕೋಡ್ ಹಾಕೊಳ್ಳಿ. ಆ್ಯನ್ಯುವಲ್ ಮಂತ್ಲಿ ಇನ್ಕಮ್ ಬಂದುಬಿಟ್ಟು ನಿಮ್ದು 10,000 20,000 ಹಾಕ್ಕೊಳ್ಳಿ ಮಿನಿಮಮ್ ಬಂದುಬಿಟ್ಟು. ನೆಕ್ಸ್ಟ್ ಕ್ಯಾಶ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ₹1,000 ಅಂತಾರೆ ಮಾಡ್ಕೊಳ್ಳಿ. ನಿಮಗೆ ಇದನ್ನು ಕ್ಯಾಶ್ ಅಂತ ಮಾಡ್ಕೊಂಡು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತ್, ಇಮೇಲ್ ಅಡ್ರೆಸ್ಸು, ಪ್ಯಾನ್ ಕಾರ್ಡು, ನೆಕ್ಸ್ಟ್ ಪಿನ್ ಕೋಡ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಮಾಡಿದ ಮೇಲೆ ನಿಮ್ಮದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಪ್ಲಿಕೇಶನ್ ಕೇಳುತ್ತೆ ನೋಡಿ. ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋಣ, ಲಾಗಿನ್ ಮಾಡ್ಕೊಳ್ಳಿ ನೋಡಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಯಿತು, ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ನಿಮ್ಮ ಹತ್ರ ಏರ್ಟೆಲ್ ಸಿಮ್ಮೇ ಬೇಕಂತಿಲ್ಲ ನೋಡಿ, ಯಾವ ಸಿಮ್ ಇದ್ರೂ ನಡೆಯುತ್ತೆ ಬಂದುಬಿಟ್ಟು. ನೆಕ್ಸ್ಟ್ ಇದರಲ್ಲಿ ನೀವು ಅಲ್ಲಿ ಹಾಕಿರೋ ನಂಬರ್ ಮೂಲಕ ನೀವು ಸೈನಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸೈನಪ್ ನೋಡಿ, ಮೊಬೈಲ್ ನಂಬರ್ಗೆ ಲಾಗಿನ್ OTP ಹಾಕ್ಕೊಂಡು ಎಲ್ಲ ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಲಾಗಿನ್ ಆದ ನಂತರ ನೆಕ್ಸ್ಟ್ ಇದು ಕೇಳ್ತೇನೆ ನೋಡಿ, ಓಪನ್ ಯುವರ್ ಫ್ರೀ ಅಕೌಂಟ್ ನಾವು ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ನೋಡಿ. ಇವನ್ನೆರಡು ಎಂಟರ್ ಮಾಡ್ಕೊಂಡು ಐ ಅಗ್ರಿ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೋಡಿ. ನಾನು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದೆ, ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮ್ಮದು ಸೆಲ್ಫಿ ಕೇಳುತ್ತೆ ನೋಡಿ. ಫೇಸ್ ಅಂದರೆ ವಿತೌಟ್ KYCಗೆ ನೀವು ಸೆಲ್ಫಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡ್ಕೊಳ್ಳಿ ನೋಡಿ. ಸೆಲ್ಫಿ ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಬಂದಮೇಲೆ ನೆಕ್ಸ್ಟ್ ಯುವರ್ ಕಸ್ಟಮರ್ ಡೀಟೇಲ್ಸ್ ಕೇಳುತ್ತೆ ನೋಡಿ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಂಡ್ ಪಿನ್ ಕೋಡ್ ಹಾಕ್ಕೊಳ್ಳಿ ನೋಡಿ. ಅಕೌಂಟ್ ಕಂಟಿನ್ಯೂ ಮಾಡಿದ ಮೇಲೆ ನೋಡಿ ಡೀಟೇಲ್ಸ್ ಎಲ್ಲ ಕನ್ಫರ್ಮೇಷನ್ ಆಗ್ತಾಯಿದೆ, ವೇಟ್ ಮಾಡ್ಕೊಳ್ಳಿ ನೋಡಿ. ಆದಮೇಲೆ ಈ ಥರ ವಾಲೆಟ್ ಆಪ್ಷನ್ ಕೇಳ್ತೀನಿ ನೋಡಿ. ವಾಲೆಟ್ ಆಪ್ಷನ್ ಬಂದುಬಿಟ್ಟು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಏರ್ಟೆಲ್ ಮನಿ ವಾಲೆಟ್ ಅಂತಿದೆ ನೋಡಿ. ಇದನ್ನು ಈ ವಾಲೆಟನ್ನು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಫಸ್ಟಿಗೆ ಡೀಟೇಲ್ಸ್, ನೇಮು ಆ್ಯಂಡ್ ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತ್, ಇಮೇಲ್ ಅಡ್ರೆಸ್ಸು, ಊರಿನ ಪಿನ್ ಕೋಡು, ಡೀಟೇಲ್ಸಿಗೆ ಆಧಾರ್ ಕಾರ್ಡ್ ಕೊಡಿ. ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಡೀಟೇಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಐ ಅಗ್ರಿ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ನೋಡಿ. ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ MPIN ಕೇಳುತ್ತೆ ನೋಡಿ. ನೀವು 4 ಡಿಜಿಟ್ ಅಂದರೆ 4 ಡಿಜಿಟ್ನ MPIN ಸೆಟ್ ಮಾಡ್ಕೋಬೇಕಾಗುತ್ತೆ ನೋಡಿ. MPIN ಸೆಟ್ ಮಾಡ್ಕೊಳ್ಳಿ ನೀವು.
ಸೆಟ್ ಮಾಡ್ಕೊಂಡು ಡನ್ ಅಂತ ಮಾಡ್ಕೊಳ್ಳಿ. ಡನ್ ಅಂತ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. OTP ಹಾಕ್ಕೊಳ್ಳಿ. ನೋಡಿ OTP ಹೋದ ನಂತರ ಈ ಥರ ಬರುತ್ತೆ ನೋಡಿ. ಕಂಗ್ರ್ಯಾಚುಲೇಷನ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡಿ. ಹೋಮ್ ಬ್ಯಾಲೆನ್ಸ್ ಅಂತಿದೆ ನೋಡಿ. ಇದನ್ನು ಪಿನ್ ಹಾಕೊಂಡು ನೀವು MPIN ಅದೇ ಇರುತ್ತೆ ನೋಡಿ. ನಿಮ್ಮದು ಎಲ್ಲೇ ಹೋದರೂ MPIN ಅದೇ ಯೂಸ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ನೋಡಿ MPIN ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ನಿಮ್ಮದು ಸ್ಟೆಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಾಗಿ ನೋಡಿ ಅಪ್ಗ್ರೇಡ್ ಅಂತ ಕೇಳ್ತಾ ಇದೆ ನೋಡಿ. ನೆಕ್ಸ್ಟ್ ಅಪ್ಗ್ರೇಡ್ ನಾವು ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಗ್ರೇಡ್ ನಾವು ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ₹1 ಪೇಮೆಂಟ್ ಮಾಡಬೇಕಾಗುತ್ತೆ ನೋಡಿ. ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೀವು ₹1 ಇದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ ನೋಡಿ. ಪೇಮೆಂಟ್ ಮಾಡಿದ ನಂತರ ಕಂಗ್ರ್ಯಾಚುಲೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆದ ನಂತರ ನಿಮಗೆ ಇಲ್ಲಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ನಿಮ್ಮದು ATM ಕಾರ್ಡ್ ಎಲ್ಲ ಸಿಗುತ್ತೆ. ನೀವು ₹150 ಫ್ರೀಯಾಗಿ ಪಡೆದುಕೊಳ್ಳಬಹುದು ನೋಡಿ. ಅದನ್ನು ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ₹150 ಅದು ಸಿಗುತ್ತೆ ನೋಡಿ. ಉಚಿತವಾಗಿ ಬಂದ್ಬಿಟ್ಟು ₹150 ಸಿಗುತ್ತೆ ನಿಮಗೆ. ನಾನು ಹೇಳೋ ಸ್ಟೆಪ್ ಪ್ರಕಾರ ಮಾಡ್ಕೊಂಡ್ರೆ ನಿಮಗೆ ₹150 ಈಸಿಯಾಗಿ ಪಡೆದುಕೊಳ್ಬೋದು. ಹಾಗೆ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ಕೊಬೋದು ನೋಡಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.